ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವಾಗ ಅಟ್ ಪ್ರೆಸೆಂಟ್ ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ತುಂಬಾ ದೊಡ್ಡ ಸೇಲ್ ಅಂತಾನೆ ಹೇಳ್ಬೋದು. ನಿನ್ನೆನೂ ಕೂಡ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಟಾಪ್ 20 ಪ್ಲೇಸ್ ಡೀಲ್ಸ್ ನಾನು ಫಿಲ್ಟರ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ವಿಡಿಯೋನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಆ ವಿಡಿಯೋನೇ ಮೇನ್. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ನೋಡಿ. ಈ ಒಂದು ವಿಡಿಯೋದಲ್ಲಿ 8,000ದಿಂದ 1.5 ಲಕ್ಷದವರೆಗೂ ಯಾವ್ಯಾವ ಮೊಬೈಲ್ಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಫರ್ ಇರೋ ಮೊಬೈಲ್ಸ್ ಕೂಡ ತಗೊಂಡಿದ್ದೀನಿ. ಕೆಲವೊಂದು ಮೊಬೈಲ್ಸ್ ಮೇಲೆ ಸ್ವಲ್ಪ ಆಫರ್ಸ್ ಇದೆ, ಆ ಮೊಬೈಲ್ಸ್ ಕೂಡ ನಾನು ತಗೊಂಡಿದ್ದೀನಿ. ಮೇನ್ ಆಗಿ ನಾನು ಯಾವ ರೀತಿ ಫಿಲ್ಟರ್ ಮಾಡಿದ್ದೀನಿ ಅಂದ್ರೆ 5G ಮೊಬೈಲ್ ಆಗಿರಬೇಕು, ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರಬೇಕು, ವ್ಯಾಲ್ಯೂ ಫಾರ್ ಮನಿ ಕೆಟಗರಿ ಮೊಬೈಲ್ಸ್ ನಾನು ತುಂಬಾ ಮಟ್ಟಿಗೆ ಚೂಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ನಿಮಗೆ 5,000ದಿಂದ 1.5 ಲಕ್ಷದವರೆಗೂ ಯಾವ್ದು ಬೆಸ್ಟ್ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು ಬಜೆಟ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಅಷ್ಟರಲ್ಲಿ ನಿಮಗೆ ಯಾವ ಮೊಬೈಲ್ ಇಷ್ಟ ಆಗುತ್ತೋ ಆ ಒಂದು ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಿ. ನಾನು ಯಾವುದೇ ರೀತಿ ಸ್ಪೆಸಿಫಿಕೇಶನ್ಸ್ ಹೇಳೋದಿಲ್ಲ, ಮೊಬೈಲ್ ಹೆಸರು ಹಾಗೆ ಬಂದ್ಬಿಟ್ಟು ಪ್ರೈಸ್ ಹೇಳ್ತೀನಿ. ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ ಕೂಡ ಹೇಳ್ತೀನಿ. ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂದ್ರೆ ಮತ್ತೆ ವಿಡಿಯೋ ಲೆಂತ್ ಅರ್ಧ ಗಂಟೆ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಯಾವ್ದಾದ್ರು ಒಂದು ಮೊಬೈಲ್ ಇಷ್ಟ ಆಯ್ತು ಅಂದ್ರೆ ಜಸ್ಟ್ ಗೂಗಲ್ ಅಲ್ಲಿ ಒಂದ್ಸಲ ಸರ್ಚ್ ಮಾಡಿ, ನಿಮಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಸಿಗುತ್ತೆ. ಅದನ್ನ ಕಂಪೇರ್ ಮಾಡಿದಾದ್ಮೇಲೆ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ. ಹಾಗೆ ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗಿ. ಯಾವ್ದಾದ್ರು ಮೊಬೈಲ್ ಕಮ್ಮಿ ಪ್ರೈಸಿಗೆ ಬಂತು ಅಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ, ಅಲ್ಲಿಂದ ನೀವು ಮೊಬೈಲ್ ಆದ್ರೆ ತಗೋಬಹುದು. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ 5,000ದಿಂದ 10,000 ಮಧ್ಯದಲ್ಲಿ ನೋಡ್ಕೊಂಡ್ರೆ ಒಂದೇ ಮೊಬೈಲ್ ಇದೆ. ನಾನು ತುಂಬಾ ಮಟ್ಟಿಗೆ ಈ ಒಂದು ಕೆಟಗರಿಯಲ್ಲಿ ಮೊಬೈಲ್ಸ್ ನ ಸಜೆಸ್ಟ್ ಮಾಡೋದಿಲ್ಲ. ರೀಸನ್ ಅಂದ್ರೆ ಸ್ಪೆಸಿಫಿಕೇಶನ್ಸ್ಗೂ ಪ್ರೈಸಿಗೂ ಸಂಬಂಧ ಇರೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪೋಕೋ C75 5G. ಇದು ಒಳ್ಳೆ ಮೊಬೈಲ್, ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದು ನಿಮಗೆ 8,000ಕ್ಕೆ ಸಿಗ್ತಾ ಇದೆ. ಆ ಒಂದು ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ ಈ ಒಂದು ಮೊಬೈಲ್ ನ ತಗೋಬಹುದು. 5G ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿರೋ ಮೈನಸ್ ಏನು ಅಂದ್ರೆ ನಿಮಗೆ ಜಿಯೋ 5G ಮಾತ್ರ ವರ್ಕ್ ಆಗುತ್ತೆ, ಏರ್ಟೆಲ್ 5G, VI 5G ಅದ್ಯಾವುದು ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. 5G ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಜಿಯೋ ಸಿಮ್ ಕಂಪಲ್ಸರಿ ಇರಬೇಕು. ಇದೊಂದನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಇನ್ನು ನೆಕ್ಸ್ಟ್ 10,000ದಿಂದ 15,000 ಮಧ್ಯದಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಒಂದಕ್ಕಿಂತ ಒಂದು ಮೊಬೈಲ್ ಸೂಪರ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು CMF Phone 1. ಇದು ನಿಮಗೆ ಹತ್ತತ್ರ 13,000ಕ್ಕೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಮೊಬೈಲು, ಆಲ್ರೌಂಡರ್ ಮೊಬೈಲ್ ಅಂತಾನೆ ಹೇಳ್ತೀನಿ. ನೀವು ಗೇಮ್ಸ್ ಕೂಡ ಆರಾಮಾಗಿ ಆಡ್ಬೋದು, ನಿಮಗೆ ಯಾವುದೇ ರೀತಿ ಲ್ಯಾಗ್ ಆಗೋದಿಲ್ಲ. ಫಸ್ಟ್ ಟೈಮ್ ನಿಮಗೆ 13,000ಕ್ಕೆ ಸಿಗ್ತಾ ಇರೋದು, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Realme Narzo 70 Turbo. ಇದು ನಿಮಗೆ 14,000ಕ್ಕೆ ಸಿಗ್ತಾ ಇದೆ. ಡಿಸೈನ್ ಚೆನ್ನಾಗಿರುತ್ತೆ, ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇದು ಕೂಡ ಕಂಪ್ಲೀಟ್ಲಿ ಆಲ್ರೌಂಡರ್. ನಿಮಗೆ ರಿಯಲ್ಮಿ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಈ ಮೊಬೈಲ್ ನ ತಗೊಳ್ಳಿ. ನಿಮಗೆ CMF ಅಂದ್ರೆ CMF ತಗೊಳ್ಳಿ. CMF ಅಲ್ಲಿ ನಿಮಗೆ ಕ್ಲೀನ್ UI ಇರುತ್ತೆ, UI ಮಾತ್ರ ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಎರಡೂ ಕೂಡ ನಿಮಗೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Samsung M35. ಇದು ನಿಮಗೆ 14,000ಕ್ಕೆ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ನಮಗೆ 15,000 ಒಳಗಡೆ ಒಂದು ಒಳ್ಳೆ ಮೊಬೈಲ್ ಬೇಕು ಅಂದ್ರೆ ಇದೊಂದೇ ಮೊಬೈಲ್ ಚೆನ್ನಾಗಿರೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, Exynos ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 6000 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಪ್ಡೇಟ್ಸ್ ಕೂಡ ನಿಮಗೆ 4 ವರ್ಷ OS ಅಪ್ಡೇಟ್ ಏನೋ ಸಿಗುತ್ತೆ. ಆ ಒಂದು ಪ್ರೈಸ್ ರೇಂಜಿಗೆ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪೋಕೋ M7 Pro 5G. ಈ ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ, 14,000ಕ್ಕೆ ಸಿಗ್ತಾ ಇದೆ. ಇದರದ್ದು ಕೂಡ ಸ್ಪೆಸಿಫಿಕೇಶನ್ಸ್ ನಿಮಗೆ ಚೆನ್ನಾಗಿರುತ್ತೆ, ಡಿಸೈನು ಕೂಡ ತುಂಬಾನೇ ಯೂನಿಕ್ ಆಗಿರುತ್ತೆ. 15,000 ಒಳಗಡೆ ನಿಮಗೆ 4 ಆಪ್ಷನ್ಸ್ ಆದ್ರೆ ಇದೆ. 4 ಕೂಡ ಸೂಪರ್ಗೆ ಸೂಪರ್ ಅಂತಾನೆ ಹೇಳ್ಬೋದು. ಯಾವ್ದಾದ್ರೂ ತಗೊಳ್ಳಿ, ನಿಮಗೆ ವ್ಯಾಲ್ಯೂ ಫಾರ್ ಮನಿ ಕೆಟಗರಿ ಎಲ್ಲ ಆದ್ರೆ ಬರುತ್ತೆ. 10ರಿಂದ 15,000 ಮಧ್ಯದಲ್ಲಿ ನೋಡ್ಕೊಂಡ್ರೆ ಈ ಮೊಬೈಲ್ಸ್ ನಿಮಗೆ ಬೆಸ್ಟ್ ಆಗಿ ಇರುತ್ತೆ. ಇನ್ನು ನೆಕ್ಸ್ಟ್ 15,000ದಿಂದ 20,000 ಮಧ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ಮಾತ್ರ ಬೆಂಕಿ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. 25,000ಕ್ಕೆ ಸಿಗೋ ಮೊಬೈಲು ಕೂಡ ನಿಮಗೆ 20,000 ಒಳಗಡೆ ಸಿಗ್ತಾ ಇದೆ. ಅದರಲ್ಲಿ ಮೊದಲನೇ ಬಂದ್ಬಿಟ್ಟು OnePlus Nord CE4. ಈ ಮೊಬೈಲ್ ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಈ ಮೊಬೈಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ರಿವ್ಯೂ ಈಗಾಗಲೇ ನಾವು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Moto Edge 50 Fusion. ಈ ಮೊಬೈಲ್ ನನ್ನ ಪರ್ಸನಲ್ ಫೇವರೇಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾಸ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಎಲ್ಲನೂ ಕೂಡ ಚೆನ್ನಾಗಿದೆ. ಇದು ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು iQOO Z9. ಇದು ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಿಮಗೆ 18,000 19,000ವರೆಗೂ ಇರುತ್ತೆ. ಇವಾಗ ನಿಮಗೆ ಈ ಒಂದು ಮೊಬೈಲ್ 15,000ಕ್ಕೆ ಸಿಗ್ತಾ ಇದೆ. ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ತುಂಬಾನೇ ಒಳ್ಳೆ ಮೊಬೈಲ್, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Honor 200. ನಾರ್ಮಲ್ ಆಗಿ ಈ ಮೊಬೈಲ್ 25,000ವರೆಗೂ ಇರುತ್ತೆ. ಇವಾಗ ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಇದು ಹೆಂಗೆ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಫೋನು. ಕ್ಯಾಮ್ರಾಸ್ ನಿಮಗೆ ಸೂಪರ್ ಆಗಿರುತ್ತೆ, ಪ್ರೊಸೆಸರ್ ತುಂಬಾ ಒಳ್ಳೆ ಪ್ರೊಸೆಸರ್, ಕರ್ವ್ ಡಿಸ್ಪ್ಲೇ ಇಂದ ಬರುತ್ತೆ. ಕ್ಯಾಮ್ರಾಸ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಬಜೆಟ್ ಅಲ್ಲಿ ನೋಡ್ಕೊಂಡ್ರೆ 20,000 ಒಳಗಡೆ ಈ
ಮೊಬೈಲ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ 4 ಮೊಬೈಲ್ಸ್ ಕೂಡ ನಿಮಗೆ ಬೆಸ್ಟ್ ಮೊಬೈಲ್ಸ್ ಅಂತಾನೆ ಹೇಳ್ತೀನಿ. ಎಲ್ಲ ಮೊಬೈಲ್ಸ್ ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲ ಆದ್ರೆ ಸಿಗ್ತಾ ಇದೆ. ಇವು 4ರಲ್ಲಿ ಯಾವ್ದಾದ್ರು ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ 20,000ದಿಂದ 25,000 ಮಧ್ಯದಲ್ಲಿ ನೋಡೋದಾದ್ರೆ ಇಲ್ಲಿನೂ ಕೂಡ ತುಂಬಾ ಮೊಬೈಲ್ಸ್ ಇದೆ. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಒನ್ ಪ್ಲಸ್ ನಾರ್ಡ್ 4. ಈ ಮೊಬೈಲ್ 30,000 ಸಿಗೋದು. ಲಾಂಚ್ ಮಾಡಿರೋದೇ 30,000ಕ್ಕೆ. ಇವಾಗ ನಿಮಗೆ 23,000ಕ್ಕೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಇವಾಗ ಅಟ್ ಪ್ರೆಸೆಂಟ್ ಔಟ್ ಆಫ್ ಸ್ಟಾಕ್ ನಿಮಗೆ ಈ ಮೊಬೈಲ್ ಆದ್ರೆ ಸಿಗ್ತಾ ಇಲ್ಲ. ಏನಾದ್ರೂ ಸ್ಟಾಕಿಗೆ ಬಂತು ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ತಗೋಬಹುದು. ತುಂಬಾ ಡಿಮ್ಯಾಂಡ್ ಇತ್ತು, 23,000ಕ್ಕೆ ಬಂದಿತ್ತಲ್ಲ, ತುಂಬಾ ಜನ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಸಿಗ್ತಾ ಇಲ್ಲ. 23,000ಕ್ಕೆ ಮತ್ತೆ ಬಂತು ಅಂದ್ರೆ ಈ ಒಂದು ಮೊಬೈಲ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು iQ Z9s Pro. ಇದು ಕೂಡ ತುಂಬಾನೇ ಒಳ್ಳೆ ಮೊಬೈಲ್. ಈ ಮೊಬೈಲ್ ಕೂಡ ಕಂಪ್ಲೀಟ್ ರಿವ್ಯೂ ಆಗ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ನಿಮಗೆ 21,000ಕ್ಕೆ ಸಿಗ್ತಾ ಇದೆ. ನಾನು ತಗೊಂಡಿದ್ದ ಹತ್ರ 24,000 ಅನ್ಕೊಂತೀನಿ. ಇವಾಗ ನಿಮಗೆ 21,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ತುಂಬಾ ಒಳ್ಳೆ ಮೊಬೈಲ್. ಈ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಲ್ಯಾಗ್ ನೋಟಿಸ್ ಮಾಡಿದ್ವಿ, ಅಷ್ಟು ಬಿಟ್ರೆ ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು iQ Z9s. ಈ ಮೊಬೈಲ್ ಕಂಪ್ಲೀಟ್ ರಿವ್ಯೂನು ಕೂಡ ನಮ್ಮ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಇದು ನಿಮಗೆ 17,000ಕ್ಕೆ ಸಿಗ್ತಾ ಇದೆ. ನಾವು ಹತ್ರ 20,000ಕ್ಕೆ ಪರ್ಚೇಸ್ ಮಾಡಿದ್ವಿ. ಇವಾಗ ನಿಮಗೆ 17,000ಕ್ಕೆ ಸಿಗ್ತಾ ಇದೆ. ಇದು ಚೆನ್ನಾಗಿದೆ. ಇದರಲ್ಲಿ ಗೇಮ್ಸ್ ಆಡ್ಬೇಕಾದ್ರೆ ಅಂತೂ ಫೀಲ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಕ್ಯಾಮ್ರಾಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಎರಡು ಕೂಡ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಇಂದಾನೆ ಬರುತ್ತೆ. ಎರಡು ಕೂಡ ತುಂಬಾನೇ ಒಳ್ಳೆ ಮೊಬೈಲ್ಸ್. ಈ ಮೊಬೈಲ್ಸ್ ನಿಮಗೆ 20,000ದಿಂದ 25,000 ಮಧ್ಯದಲ್ಲಾದ್ರೆ ಸಿಗ್ತಾ ಇದೆ. ಈ ಮೊಬೈಲ್ಸ್ ಕೂಡ ಬೆಸ್ಟ್ ಅಂತಾನೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ 25,000ದಿಂದ 30,000 ಮಧ್ಯದಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಫ್ಲಾಗ್ಶಿಪ್ ಕ್ಯಾಟಗರೀಸ್ ಬರುತ್ತೆ. ರೀಸನ್ ಏನು ಅಂದ್ರೆ 40,000ಕ್ಕೆ ಸಿಗೋ ಮೊಬೈಲ್ಸ್ ಎಲ್ಲ ನಿಮಗೆ 25-30,000 ಮಧ್ಯದಲ್ಲಾದ್ರೆ ಸಿಗ್ತಾ ಇದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ನನ್ನ ಫೇವರೇಟ್ Moto Edge 50 Pro. ಇದು ನಿಮಗೆ 28,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿನೂ ಕೂಡ ಈ ತರ ಸೇಲ್ ಟೈಮ್ ಅಲ್ಲಿ 27-28,000 ಮಧ್ಯದಲ್ಲಿ ಸಿಗುತ್ತೆ. ಇವಾಗ ನಿಮಗೆ 28,000ಕ್ಕೆ ಸಿಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್. ಇವತ್ತಿಗೂ ಕೂಡ ನನ್ನ ಪರ್ಸನಲಿ ಫೇವರೇಟ್ ಮೊಬೈಲ್ ಅಂದ್ರೆ ಅದು ಈ ಮೊಬೈಲ್. ಅಷ್ಟು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು iQ Neo 9 Pro. ಇದು ನಿಮಗೆ 31,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 35,000 ಮೇಲ್ ಇರುತ್ತೆ. ಇವಾಗ ನಿಮಗೆ 31,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ಫ್ಲಾಗ್ಶಿಪ್ ಮೊಬೈಲ್, ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಗೇಮಿಂಗ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು Vivo T3 Ultra. ಇದು ಒಳ್ಳೆ ಮೊಬೈಲ್. ಇದು ನಿಮಗೆ ಫ್ಲಾಗ್ಶಿಪ್ ಕೆಟಗರಿಯಲ್ಲಿ ಬರುತ್ತೆ. ಇದು ನಿಮಗೆ 28,000ಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ MediaTek Dimensity 9200+ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ. ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಡಿಸೈನು ಕೂಡ ನಿಮಗೆ ತುಂಬಾನೇ ಯೂನಿಕ್ ಆಗಿರುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಇಟ್ಕೊಳ್ಳಿ. ನಿಮಗೆ ಹತ್ರ 28,000ಕ್ಕೆ ಸಿಗ್ತಾ ಇದೆ. ಈ ಮೂರು ಮೊಬೈಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದರಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಒಂದರಲ್ಲಿ ನೀವು ಗೇಮ್ಸ್ ಚೆನ್ನಾಗಿ ಆಡಬಹುದು, ಇನ್ನೊಂದರಲ್ಲಿ ಕಂಪ್ಲೀಟ್ಲಿ ಆಲ್ರೌಂಡರ್. ಆ ರೀತಿಯಾಗಿ ಒಂದೊಂದು ಮೊಬೈಲ್ ಅಲ್ಲಿ ಒಂದೊಂದು ಸ್ಪೆಷಲ್ ಇದೆ. ನೀವು ಯಾವ್ದ್ರ ಮೇಲೆ ತುಂಬಾ ಮಟ್ಟಿಗೆ ಫೋಕಸ್ ಮಾಡ್ತಾ ಇದ್ದೀರೋ ಅದನ್ನ ನೋಡ್ಬಿಟ್ಟು ಈ ಒಂದು ಮೊಬೈಲ್ಸ್ ತಗೊಳ್ಳಿ. ಮೂರು ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇನ್ನ ಫೈನಲ್ ಆಗಿ ಫ್ಲಾಗ್ಶಿಪ್ ಮೊಬೈಲ್ಸ್ ಬಗ್ಗೆ ಮಾತಾಡೋಣಂತೆ. ಈ ಒಂದು ಮೊಬೈಲ್ಸ್ ನಿಮಗೆ 40,000 ಮೇಲ್ ಸಿಗುತ್ತೆ. ಇವಾಗ ನಾವು 40,000ದಿಂದ 1.5 ಲಕ್ಷ ಮಧ್ಯದಲ್ಲಿ ಯಾವ್ದಾವ್ದು ಬೆಸ್ಟ್ ಮೊಬೈಲ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಲಾಂಚ್ ಮಾಡೋದ್ರಲ್ಲ OnePlus 13R. ಈ ಮೊಬೈಲ್ ನಿಮಗೆ 40,000ಕ್ಕೆ ಸಿಗ್ತಾ ಇದೆ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ 40,000ಕ್ಕೆ ಸಿಗ್ತಾ ಇದೆ. ಇದನ್ನು ಕೂಡ ನೀವು ಟ್ರೈ ಮಾಡಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು iQ 12. ಇದು ನಿಮಗೆ 42,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 52,000ವರೆಗೂ ಇರುತ್ತೆ. ಇವಾಗ ನಿಮಗೆ 41,000ಕ್ಕೆ ಸಿಗ್ತಾ ಇದೆ. ರೀಸೆಂಟ್ ಆಗಿ iQ 13 ಬಂತಲ್ಲ, ಅದಕ್ಕೊಂದು 10,000 ಕಮ್ಮಿ ಮಾಡಿದ್ದಾರೆ. ಇನ್ನ ಒಂದು ನೀವು 10,000 ಜಾಸ್ತಿ ಹಾಕೊಂಡಿದ್ದೀರಾ ಅಂದ್ರೆ ಹತ್ರ 52,000 53,000 iQ 13 ಸಿಗುತ್ತೆ. 10,000 ಜಾಸ್ತಿ ಇದ್ರೆ iQ 13 ತಗೊಳ್ಳಿ. ಇಲ್ಲ ನಮ್ಮ ಬಜೆಟ್ 40,000 ಅಂದ್ರೆ ಅವಾಗ ನೀವು iQ 12 ತಗೋಬಹುದು. ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. iQ 12ಗೂ 13ಗೂ ನಿಮಗೆ ಮೇಜರ್ ಡಿಫರೆನ್ಸ್ ಇರೋದಿಲ್ಲ, ಲಿಟಲ್ ಬಿಟ್ ಡಿಫರೆನ್ಸಸ್ ಆದ್ರೆ ಇರುತ್ತೆ. ನೋಡ್ಬಿಟ್ಟು ಈ ಒಂದು ಮೊಬೈಲ್ಸ್ ತಗೊಳ್ಳಿ. ಎರಡು ಕೂಡ ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು Samsung Galaxy S24. ಇದು ನಿಮಗೆ 51,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 60,000 65,000ವರೆಗೂ ಇರುತ್ತೆ. ಇವಾಗ ನಿಮಗೆ 51,000ಕ್ಕೆ ಸಿಗ್ತಾ ಇದೆ. ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನ ಐಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ iPhone 16 60,000ಕ್ಕೆ ಸಿಗ್ತಾ ಇದೆ. iPhone 15 55,000ಕ್ಕೆ ಸಿಗ್ತಾ ಇದೆ. ಎರಡು ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನನಗೆ ಕೇಳಿದ್ರೆ ನನ್ನ ಪರ್ಸನಲ್ ಸಜೆಷನ್ ಏನು ಅಂದ್ರೆ, ನಿಮ್ಮ ಹತ್ರ ದುಡ್ಡು ಕಮ್ಮಿ ಇತ್ತು ಅಂದ್ರೆ iPhone 15 ಆದ್ರೂ ತಗೊಳ್ಳಿ, 16 ಆದ್ರೂ ತಗೊಳ್ಳಿ. ನಾನು ನಿಮಗೆ ಏನ್ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಇವಾಗ ಹೊಸ ಐಫೋನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬೆಟರ್ ನೀವು iPhone 16 ಸೀರೀಸ್ ಇಂದಾನೆ ತಗೊಳ್ಳಿ. ಆ ಮೊಬೈಲ್ಸ್ ಅಷ್ಟೇ ನಿಮಗೆ ಫೀಚರ್ಸ್ ಬರುತ್ತೆ. ಆಪಲ್
ಗ್ಲೋಬಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಬರುತ್ತೆ. ಹಳೆ ಮೊಬೈಲ್ಸ್ಗೆ ಈ ಒಂದು ಫೀಚರ್ಸ್ ಆದರೆ ಇರೋದಿಲ್ಲ. ಇವಾಗ ನೀವು ತಗೋಬಹುದು. ಒಂದೆರಡು ವರ್ಷ ಆದ್ಮೇಲೆ ಯಾವ್ದಾದ್ರು ಒಂದು ಎ ಫೀಚರ್ ನೀವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ 100% ನೀವೇ ಒಂದು ಸ್ವಲ್ಪ ಬೇಜಾರಾಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಬಜೆಟ್ ಕಮ್ಮಿ ಇತ್ತು ಅಂದ್ರೆ ಐಫೋನ್ 15 ತಗೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಬಜೆಟ್ ಪ್ರಾಬ್ಲಮ್ ಏನಲ್ಲ ಅಂದ್ರೆ ಬೆಟರ್ ಐಫೋನ್ 16 ಸೀರೀಸ್ ತಗೊಳ್ಳಿ. ಆ ಮೊಬೈಲ್ಸ್ ಕೂಡ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಐಫೋನ್ 16 ಪ್ರೋ 1,13,000 ಸಿಗ್ತಾ ಇದೆ. 16 ಪ್ರೋ ಮ್ಯಾಕ್ಸ್ 1,38,000 ಸಿಗ್ತಾ ಇದೆ. ಕೆಲವೊಂದು ಮೊಬೈಲ್ಸ್ ಔಟ್ ಆಫ್ ಸ್ಟಾಕ್ ಇದೆ. ನಾನು ವಿಡಿಯೋ ಮಾಡೋ ಟೈಮಲ್ಲೂ ಕೂಡ ಕೆಲವೊಂದು ಮೊಬೈಲ್ಸ್ ಔಟ್ ಆಫ್ ಸ್ಟಾಕ್ ಅಲ್ಲ ಆದ್ರೆ ಇದೆ. ಮತ್ತೆ ಏನಾದರೂ ಸ್ಟಾಕಿಗೆ ಬಂತು ಅಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲಿಂದ ಆದ್ರೆ ತಗೊಳ್ಳಿ. ಈ ಎಲ್ಲ ಐಫೋನ್ಸ್ ಕೂಡ ಫಸ್ಟ್ ಟೈಮ್ ಲೋಯೆಸ್ಟ್ ಪ್ರೈಸಿಗೆ ಬಂದಿರೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ. ಈ ಮೊಬೈಲ್ ಪ್ರತಿ ಸೇಲಲ್ಲೂ ಕೂಡ ಫಸ್ಟ್ ಪ್ಲೇಸ್ ಅಲ್ಲೇ ಇರುತ್ತೆ. ಈ ಮೊಬೈಲ್ ಇವಾಗ 70,000 ಸಿಗ್ತಾ ಇದೆ. ತುಂಬಾ ಒಳ್ಳೆ ಮೊಬೈಲ್. S24 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರು S23 ಅಲ್ಟ್ರಾದಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ, ಮೇಜರ್ ಡಿಫರೆನ್ಸ್ ಇರೋದಿಲ್ಲ. ಆದಷ್ಟು S23 ಅಲ್ಟ್ರಾನೇ ತಗೊಳ್ಳಿ, ನಿಮಗೆ 70,000 ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Vivo X200 Pro, ಇದು ನಿಮಗೆ 87,000 ಸಿಗ್ತಾ ಇದೆ. ನಾರ್ಮಲ್ ಆಗಿ 95,000 ಇರುತ್ತೆ. ಅವ್ರು ಲಾಂಚ್ ಮಾಡಿರೋದು ಕೂಡ 95,000. ಇವಾಗ ನಿಮಗೆ 87,000 ಸಿಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್. ಈ ಮೊಬೈಲ್ ಅಲ್ಲಿ ಯಾವ್ದಾದ್ರು ಒಂದು ಫೋಟೋ ತೆಗ್ದಿದ್ದೀರಾ ಅಂದ್ರೆ ಫಿದಾ ಆಗ್ಬಿಡ್ತೀರಾ. ನೆಕ್ಸ್ಟ್ ಟೈಮ್ ನೀವು ಐಫೋನ್ ತಗೊಳೋದೇ ಇಲ್ಲ, ಅಷ್ಟೇ ಚೆನ್ನಾಗಿ ಈ ಒಂದು ಮೊಬೈಲ್ ಅಲ್ಲಿ ಕ್ಯಾಮ್ರಾಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಪ್ಯೂರ್ಲಿ ಕ್ಯಾಮ್ರಾ ಮೊಬೈಲ್, ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. 90,000 ಒಳಗಡೆನೆ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಇದಿಷ್ಟು ಕೂಡ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್. ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ಯಾವ ಮೊಬೈಲ್ಸ್ ಅತಿ ಹೆಚ್ಚಾಗಿ ಆಫರ್ ಪ್ರೊವೈಡ್ ಮಾಡ್ತಿದಾರೋ ಆ ತರ ಮೊಬೈಲ್ಸ್ ನಾನು ಪಿಕ್ ಮಾಡ್ಬಿಟ್ಟು ಈ ಒಂದು ವಿಡಿಯೋದಲ್ಲ ಆದ್ರೆ ಹೇಳಿದೀನಿ. ಎಲ್ಲಾ ಮೊಬೈಲ್ಸ್ ಕೂಡ ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನೀವು ಡಬಲ್ ಚೆಕ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಆ ತರ ಮೊಬೈಲ್ಸ್ ನಾನು ಲೀಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇಷ್ಟರಲ್ಲಿ ನೀವು ಯಾವ ಮೊಬೈಲ್ ಆದ್ರೂ ತಗೊಳ್ಳಿ, ನಾನು ಬಜೆಟ್ ವೈಸ್ ಹೇಳೋದಲ್ಲ, ಅಷ್ಟರಲ್ಲಿ ನೀವು ಯಾವ ಮೊಬೈಲ್ ಆದ್ರೂ ತಗೊಳ್ಳಿ, ನಿಮಗೆ ಸರ್ವಿಸು ಕೂಡ ಚೆನ್ನಾಗಿರುತ್ತೆ, ಅಪ್ಡೇಟ್ಸು ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ಇರುತ್ತೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನಿಮಗೆ ಏನಾದರೂ ಇನ್ನೂ ಫರ್ದರ್ ಆಗಿ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.